ನಮಸ್ತೆ ಎಲ್ಲರಿಗೂ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ. ಅವತ್ತು ಸೋಮವಾರ ಭಾನುವಾರ ಲಿಕ್ವಿಡ್ ಹಾಕಿ ಹೋದ್ರಲ್ಲ ನಮ್ಮ ಅಳಿಯ, ಅದಾದಮೇಲೆ ಸೋಮವಾರ ನಾನು ಹೂವು ಕಿತ್ಕೊಂಬಂದು, ಅವತ್ತು ಬರೀ ಹೂವು ಕಿತ್ತಿದ್ದು, ಗಾರ್ಡನಲ್ಲಿ ಏನೂ ಮಾಡಿಲ್ಲ. ಅವರೇ ಬೆಳಗ್ಗೆ ಬಂದು ಗುಡಿಸಿ ನೀರು ಹಾಕಿ ಹೋಗಿದ್ದರು. ನಾನು ಬರೀ ಹೂವು ಮಾತ್ರ ಕಿತ್ಕೊಂಬಂದು ಅವತ್ತು ಶ್ರಾವಣ ಸೋಮವಾರ ಅಲ್ವಾ, ಅನ್ನಾಭಿಷೇಕ ಮಾಡಿದ್ದೀನಿ ದೇವರಿಗೆ. 3ನೇ ಸೋಮವಾರ ಅನ್ನಾಭಿಷೇಕ ಮಾಡಿದ್ದೀನಿ. ಮಾಡಿಬಿಟ್ಟು ಅದು ಕಾರ್ತಿಕ್ ಮಾಸದಲ್ಲಿ ಶಿವನಿಗೆ ಅನ್ನಾಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಮಾಡಿದೆ ನಾನು. ಅದಾದಮೇಲೆ ಬುಧವಾರ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಳ್ಳಿ, ಸೋಮವಾರ ಮತ್ತೆ ತಲೆ ಸ್ನಾನ ಮಾಡಿದ್ನ, ಮತ್ತೆ ಜ್ವರ ಜಾಸ್ತಿ ಆಯಿತು. ಅದಕ್ಕೆ ಬಿಸಿಲಲ್ಲಿ ಬುಧವಾರ ಅವರು ಬಂದು ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಅಳಿಯ. ನಾನು ಬಂದುಬಿಟ್ಟು ಸ್ವಲ್ಪ ಕೂತ್ಕೊಂಡೆ ಬಿಸಿಲಲ್ಲಿದ್ದರೆ ಸ್ವಲ್ಪ ಒಳ್ಳು. ನನ್ನ ಮಗ ಅಂತಿದ್ದ, ಡಿ ವಿಟಮಿನ್ ಇರಲ್ಲ, ನೀವು ಮನೆ ಒಳಗೆ ಇರ್ತೀರ ಈ ನಡುವೆ ಅಂತ. ಅದಕ್ಕೆ ಬಂದು ನಾನು ಸ್ವಲ್ಪ ಬಿಸಿಲಲ್ಲಿ ಕೂತಿದ್ದೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತು ಒಂದು ರೌಂಡ್ ಗಾರ್ಡನ್ನು ಹೊಡೆದೆ, ಬಿಸಿಲಿತ್ತಲ್ಲ ಅಂತ. ಒಂದು ಸ್ವಲ್ಪ ನಿಧಾನವಾಗಿ ಓಡಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ದಯವಿಟ್ಟು ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಇದೊಂದು ಕಲರ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಡಬಲ್ ಇದೆ. ನಾನು ನೋಡಿದಾಗೆಲ್ಲ ಸಿಂಗಲ್ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಕೇಸರಿ ಮಾತ್ರ ಸಿಂಗಲ್ಲೇ ಇದೆ. ಅದು ಒಂದು ಹೂವು ಒಣಗ್ತಾ ಇದೆ ನೋಡಿ. ಆ ಹೂವನೂ ನಾನು ಒಣಗಿರೋ ಹೂವು ಕಿತ್ತುಬಿಟ್ಟು ಬೀಜಕ್ಕಾಗುತ್ತೆ ಅಂತ ಕಿತ್ತಿದ್ದೀನಿ. ಇಲ್ಲಿ ಬಾಲ್ಸಮ್ಮು ಇನ್ನೂ ಬಿಟ್ಟಿಲ್ಲ, ಬೀಜ ಇದ್ವು ಅಂತ ಹಾಕಿದ್ದೀನಿ, ಯಾವ ಅಂತ ಗೊತ್ತಿಲ್ಲ. ಇದರಲ್ಲೂ ಒಂದು ಒಣಗಿತ್ತಲ್ಲ ಹಳೆಯದು, ಅದನ್ನು ಕಿತ್ತಿದ್ದೀನಿ ನೋಡಿ. ಈ ಥರ ಒಣಗಿದರೆ ಬೀಜ ಚೆನ್ನಾಗಾಗಿರುತ್ತೆ. ತುಂಬ ದಿನದ ಮೇಲೆ ಒಣಗ್ತಿದ್ದು, ಒಂದು ಒಣಗಿದೆ, ಇನ್ನು ಮಿಕ್ಕಿದ್ದು ಒಣಗಬೇಕು. ಒಣಗಿದ್ರೆ ಸ್ವಲ್ಪ ಮಾಡ್ಕೊಂಡ್ರೆ ಒಂದೇ ಗಿಡದಲ್ಲೇ ಇಷ್ಟೊಂದು ಹೂವು ಬಿಟ್ಟಿದ್ದಾವೆ ನೋಡಿ, ಖುಷಿಯಾಯಿತು. ಇವು ಚೆನ್ನಾಗೂ ಇದ್ದಾವೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಡಾರ್ಕ್ ಇತ್ತು, ಇವಾಗ ಹೂವು ಸ್ವಲ್ಪ ದಿನವೇ, ಒಂದು ವಾರ 10 ದಿನವೇ ಆಯ್ತಲ್ವ, ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವೆ. ಅದರಿಂದ ನಾನು ನೋಡಿ ನಿಧಾನವಾಗಿ ಓಡಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಗಲಾಟೆ ಹೂವಿಂದೆಲ್ಲ ಹೊಸದಾಗೆಲ್ಲ ಕಟ್ ಮಾಡಿದ್ವಲ್ಲ, ಮತ್ತೆ ಚಿಗುರಿ ಹೂವು ಬಿಡ್ತಾಯಿದ್ದಾವೆ. ಆಮೇಲೆ ಕಣಗಿಲ ಗಿಡ ಪ್ರೂನ್ ಮಾಡೋಕ್ಕೆ ಆಗಿಲ್ಲ, ಯಾವಾಗ ಆಗುತ್ತೋ ಅವಾಗ ಮಾಡಿ ನಿಮ್ಗೆ ವಿಡಿಯೋ ಮಾಡ್ತೀನಿ. ಇವತ್ತು ಡಬಲ್ ಪೆಟಲ್ ಅರಳಿತ್ತು, ನೋಡ್ಬಿಟ್ಟು ಖುಷಿ ಆಯಿತು ನೋಡಿ. ಈ ಥರ ಇರುತ್ತೆ. ಇದನ್ನು ರಜನಿಗಂಧ ಅಂತಾರೆ, ಸುಗಂಧರಾಜ ಅಂತಾರೆ, ಎಲ್ಲ ಅಂತಾರೆ. ಇದನ್ನು ಮಾತ್ರ ಸುಗಂಧರಾಜ ಅಂತಲೇ ಹೇಳೋದು. ಅದನ್ನು ಬೊಕ್ಕೆಗೆಲ್ಲ ಇಡ್ತಾರೆ. ಫಸ್ಟ್ ತೋರಿಸಿದ್ನಲ್ಲ ಇದರಲ್ಲಿ ಹೂವು ಕೀಳಿದೆ, ಕೆಳಗಡೆ ಸುಗಂಧರಾಜ ಎಲ್ಲ ಒಣಗಿದ್ದಾವೆ, ಅವೆಲ್ಲ ತೆಗಿಬೇಕು. ಆಮೇಲೆ ಇವತ್ತು ಡಬಲ್ ಪೆಟಲ್ ಒಂದು ರೋಜಾ ಹೂವು ಅರಳಿತ್ತು ನೋಡಿದೆ. ಆಮೇಲೆ ಇದು ರೆಡ್ಡು ಸೇವಂತಿಗೆ. ಇದು ಯಾರು ತಂದು ಕೊಟ್ಟರು ನೆನಪಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ತಂದು ಕೊಟ್ಟವರು ನನಗೆ ನೆನಪಿಲ್ಲ. ಇದು ಈಗ ಭಾಗ್ಯಮ್ಮ ತಂದು ಕೊಟ್ಟಿದ್ರು, ಪರವಾಗಿಲ್ಲ, ಚಿಗುರ್ತಾ ಇದೆ. ಇನ್ನೂ ಒಂದು ರೆಡ್ ತಂದು ಕೊಟ್ಟರು ಅವರು, ಅಲ್ಲೂ ಇಟ್ಟಿದ್ದೀನಿ, ಅದಿನ್ನೂ ಚಿಗುರಿಲ್ಲ. ಅವರು ರೆಡ್ಡು ಅಂತಾರೆ ತಂದು ಕೊಟ್ಟಿದ್ದಾರೆ, ಅದಿನ್ನೂ ಚಿಗುರಿಲ್ಲ. ಇವಾಗ ಸೆಟ್ ಆಗ್ತಾಯಿದೆ. ಇದು ನೋಡಿ, ಇದು ಒಂಥರ ಕಡ್ಡಿ ಆಗಿದೆಯಲ್ಲ, ಅದು ಚಿಗುರಿದ್ರೆ ಪರವಾಗಿಲ್ಲ ಅನಿಸುತ್ತೆ ನನಗೇನು. ಅದೇನು ಚಿಗುರುತ್ತೆ ಅನಿಸುತ್ತೆ, ಹೋಗಲ್ಲ ಅನಿಸುತ್ತೆ ನೋಡಿ. ಸೇವಂತಿಗೆ ಗಿಡಗಳು ಅಷ್ಟು ಬೇಗ ಇದಾಗಲ್ಲ, ಸ್ವಲ್ಪ ನಿಧಾನ ಆಗಿ ಚಿಗುರ್ಬೋದು ಅಷ್ಟೇ. ಇಲ್ಲಿ ಆನ್ಲೈನಿಂದ ತರಿಸಿ ಸೀಬೆಕಾಯಿ ಗಿಡದಲ್ಲಿ ಮತ್ತೆ ಕಾಯಿ ಎಷ್ಟು ಸ್ಟಾರ್ಟ್ ಆಗಿದ್ದಾವೆ ನೋಡಿ. ಒಂದೇ ಗಿಡದಲ್ಲಿ ಇಷ್ಟೊಂದು ಕಾಯಿ ಆಗಿದ್ದಾವೆ. ನಾನು ಅದಕ್ಕೇನು ಕೊಟ್ಟಿಲ್ಲ, ಮೊನ್ನೆ ತೋರಿಸಿದ್ನಲ್ಲ ಕಿಚನ್ ವೇಸ್ಟು, ಅದನ್ನೇ ಹಾಕ್ತಾಯಿರ್ತೀನಿ ಆವಾಗವಾಗ. ಇಲ್ಲಿ ಬಾರ್ಬರಸ್ ಚೆರ್ರಿ ಅಂತೀವಲ್ಲ, ಅದು ಹಣ್ಣು ಹೂವು ಎಲ್ಲ ಆಗಿದೆ. ಇವು ಹಣ್ಣಿನ ಗಿಡಗಳು ಕ್ಲೀನ್ ಆದಮೇಲೆ ಹಣ್ಣಿನ ಗಿಡಗಳು ತುಂಬ ಹೆಲ್ದಿಯಾಗಿ ಹೂವು ಆಗ್ತಾಯಿದೆ, ಕಾಯಿ ಆಗ್ತಾಯಿದೆ. ಅದರಿಂದ ಹಂಗೆ ಅದನ್ನು ಅಲ್ಲೇ ಹತ್ರ ಅಲ್ವಾ, ಪೂರ್ತಿ ನೋಡೋಕ್ಕಾಗಿಲ್ಲ ಅಂದ್ರೂ ಅಷ್ಟೆಲ್ಲ ವಿಡಿಯೋ ಮಾಡಿದ್ದೀನಿ. ಇದಾದಮೇಲೆ ನಾನು ಅವತ್ತು ಹೋಗಿ ಮತ್ತೆ ಇಲ್ಲೆಲ್ಲ ಓಡಾಡಿದ್ದಕ್ಕೋ ಏನಕ್ಕೋ ಅವತ್ತು ಸುಸ್ತಾಗಿ ಜ್ವರ ಬಂದು ಆದಮೇಲೆ ನಮ್ಮ ಅಳಿಯ ಹೋಗಿ ಹೇಳಿದ್ರಂತೆ ನನ್ನ ಮಗಳಿಗೆ. ಬಂದು ಅವರಣ್ಣ ಊರಲ್ಲಿರಲಿಲ್ವಲ್ಲ, ಫೋನ್ ಮಾಡಿ ಕರ್ಕೊಂಡು ಬಂದು ಮನೇಲಿ ಇವತ್ತು ಚೆನ್ನಾಗಿ ನೋಡ್ಕೊಂತಾವಳೆ. ಅವಳ ಮನೇಲೇ ಇದ್ದೀನಿ ಇನ್ನು. ನಾನು ಗಾರ್ಡನ್ಗೆ ತುಂಬ ದಿನ ಆಯಿತು ಹೋಗಿಲ್ಲ. ನಿಧಾನವಾಗಿ ನಿಮಗೆ ಗಾರ್ಡನ್ ವಿಡಿಯೋ ಮಾಡ್ತೀನಿ. ಇರೋ ವಿಡಿಯೋ, ಹಳೆ ವಿಡಿಯೋನೇ ನಿಮಗೆ ದಿನ ಬಿಟ್ಟು ದಿನ ಹಾಕೋದೇನಕ್ಕೆ ಅಂದರೆ ನಿಮಗೆ ವಿಡಿಯೋಗಳು ಮಿಸ್ ಆಗಬಾರ್ದು ಅನ್ನೋ ಇದಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲ ಇರೋವು ಮಾಡಾದಮೇಲೆ ನೋಡಿ, ಅಂಜೂರ ಹಣ್ಣು ಒಂದು ಹಣ್ಣಾಗಿತ್ತು, ಅವ್ರು ನೋಡೇ ಇರಲಿಲ್ಲ. ನಾನು ನೋಡಿಬಿಟ್ಟು ಹೇಳಿದೆ ಕೀಳಿ ಅಂತ. ಅವ್ರು ಲಾಸ್ಟಲ್ಲಿ ಕಿತ್ತಿದ್ರು, ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಅವ್ರು ಕಿತ್ಕೊಂಬರೋಷ್ಟೊತ್ತಿಗೆ ನೀರು ಹಾಕೋದು ಅರ್ಧ ಆಗಿತ್ತು, ನಾನು ಕೆಳಗಡೆ ಹೋಗಿ ಮಲಗಿಬಿಟ್ಟಿದ್ದೆ.
ಈ ಥರ ಆಯಿತು. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.